ಚೆನ್ನಮ್ಮ ಅವರ ನಿಧನಕ್ಕೆ ಗಣ್ಯಾತಿ ಗಣ್ಯರು ಕೂಡ ಸಂತಾಪವನ್ನ ಸೂಚಿಸುತ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಸಂತಾಪವನ್ನ ಸೂಚಿಸಿದ್ದಾರೆ. ಚೆನ್ನಮ್ಮ ಅವರ ನಿಧನದಿಂದ ತೀವ್ರ ದುಃಖವಾಗಿದೆ. ಸರಳತೆ, ಸಮಾಜ ಸೇವೆಗೆ ಚೆನ್ನಮ್ಮ ಬದ್ಧರಾಗಿದ್ರು. ಈ ದುಃಖದ ಸಮಯದಲ್ಲಿ ಎಚ್ಡಿಡಿ ಕುಟುಂಬಕ್ಕೆ ಸಂತಾಪ. ಟ್ವೀಟ್ ಮುಖಾಂತರವಾಗಿ ಪ್ರಧಾನಿ ನರೇಂದ್ರ ಮೋದಿ ಸಂತಾಪವನ್ನ ಸೂಚಿಸಿದ್ದಾರೆ. ಚೆನ್ನಮ್ಮ ಅವರ ನಿಧನಕ್ಕೆ ಪ್ರಧಾನಿ ಮೋದಿ ಅವರು ಕೂಡ ಸಂತಾಪವನ್ನ ಸೂಚಿಸಿದ್ದಾರೆ. ಎಚ್ಡಿಡಿ ಕೇಂದ್ರ ಸಚಿವರು ಅವರ ಕುಟುಂಬಕ್ಕೆ ಸಂತಾಪ, ಈ ದುಃಖದ ಸಮಯದಲ್ಲಿ ಸಂತಾಪವನ್ನ ಸೂಚಿಸುವುದಾಗಿ ಟ್ವೀಟ್ ಮಾಡಿದ್ದಾರೆ ಪ್ರಧಾನಿ ಮೋದಿ. ನೋಡಿ, ಅಲ್ಲಿ ಪ್ರಧಾನಿ ಮೋದಿ ಅವರು ಮೆನ್ಷನ್ ಮಾಡಿದ್ದಾರೆ, ಸರಳತೆ, ಸಮಾಜ ಸೇವೆಗೆ ಚೆನ್ನಮ್ಮ ಬದ್ಧರಾಗಿದ್ರು ಅಂತ. ಇವತ್ತು ಚೆನ್ನಮ್ಮ ಅವರ ಬಗ್ಗೆ ಇಷ್ಟು ಮಾತನಾಡೋದಕ್ಕೆ, ಅವರನ್ನ ಇಷ್ಟು ಸ್ಮರಿಸೋದಕ್ಕೆ ಕಾರಣವೇ ಅವರು ಬದುಕಿ ಬಂದಂತಹ ರೀತಿ, ಅವರ ವ್ಯಕ್ತಿತ್ವ. ಮಾಜಿ ಪ್ರಧಾನಿಗಳ ಪತ್ನಿ ಆಗಿದ್ರು, ಮಾಜಿ ಪ್ರಧಾನಿಗಳ ಮಾಜಿ ಸಿಎಂನ ಪತ್ನಿ ಆಗಿದ್ರು. ಅವರ ಮಗ ಈಗ ಕೇಂದ್ರ ಸಚಿವರು, ಮೊಮ್ಮಗ ಸಂಸದರಾಗಿದ್ರು, ಈಗ ಅಳಿಯ ಕೂಡ ಸಂಸದರು. ಇಷ್ಟೆಲ್ಲ ಇದ್ರೂ ಕೂಡ ಅವರು ಒಂದು ದಿವಸಕ್ಕೂ ಕೂಡ ಇದೇನೋ ವಿಶೇಷ ಸ್ಥಾನಮಾನ ಬೇಕು ನನಗೆ ಅಂತ ಯಾವತ್ತೂ ಕೂಡ ಹಂಬಲಿಸಿದಂಥವರಲ್ಲ. ತುಂಬ ಸರಳವಾಗಿ ಬದುಕಂಥವ್ರು. ನಾನಾಯಿತು, ನನ್ನ ಕುಟುಂಬ ಆಯಿತು ಅಂತಲೇ ಇದ್ರೂ ಕೂಡ ಸಮಾಜಕ್ಕೆ ಒಂದಷ್ಟು ಕೊಡುಗೆಗಳನ್ನು ನೀಡಬೇಕು, ಅಂದರೆ ಯಾರೇ ಬಂದ್ರೂ ಕೂಡ ಅವರ ಬದುಕಿಗೆ ಒಂದಷ್ಟು ನೆರವನ್ನು ನೀಡುವಂತಹ ಒಂದು ವ್ಯಕ್ತಿತ್ವವನ್ನು ಚೆನ್ನಮ್ಮ ಅವರು ರೂಢಿಸ್ಕೊಂಡಿದ್ರು. ಅಷ್ಟೇ ಆತ್ಮೀಯವಾಗಿ ಕಾಣ್ತಾ ಇದ್ರು ಪ್ರತಿಯೊಬ್ಬರನ್ನು ಕೂಡ. ಮತ್ತು ಅವರಿಗೆ ದೇವರ ಮೇಲೆ ಇದ್ದಂತಹ ಭಕ್ತಿ, ಅವರು ದೇವೇಗೌಡರಿಗೆ ಕೊಡ್ತಾ ಇದ್ದಂತಹ ಗೌರವ, ಆ ಪ್ರೀತಿ, ನಿಜಕ್ಕೂ ಇದು ಇವತ್ತು ಚೆನ್ನಮ್ಮ ಅವ್ರ ಬಗ್ಗೆ ಇಷ್ಟು ಮಾತಾಡೋದಕ್ಕೆ ಅವರ ಸರಳತೆ, ಸಹನೆ, ಸಂಯಮ, ಅವರ ಸಪೋರ್ಟ್ ಇದೆಲ್ಲವೂ ಕೂಡ ಕಾರಣವಾಗುತ್ತೆ. ಯಾಕಂದರೆ ದೇವೇಗೌಡರು ಹಿಂದೆ ರಾಜಕೀಯಕ್ಕೆ ಬರೋಕ್ಕೂ ಮುಂಚೆ ಕಾಂಟ್ರಾಕ್ಟರ್ ಆಗಿದ್ರು. ಆಗ ಅವ್ರು ಕೊಟ್ಟಂತಹ ಬೆಂಬಲ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಳೇಬೇಕು. ಈಗ ಜಿಟಿ ದೇವೇಗೌಡರು ಕೂಡ ಅವರ ನಿವಾಸಕ್ಕೆ ಆಗಮಿಸಿದ್ದಾರೆ. ಚೆನ್ನಮ್ಮ ಅವರ ಅಂತಿಮ ದರ್ಶನವನ್ನ ಪಡೆದುಕೊಳ್ತಾ ಇದ್ದಾರೆ ಜಿಟಿ ದೇವೇಗೌಡರು. ನೋಡಿ, ಎಷ್ಟೋ ದೊಡ್ಡ ದೊಡ್ಡ ಹಿರಿಯ ನಾಯಕರು JDSನ ಮೊದಲ ಹಾದಿಯನ್ನ ತುಳಿದೇ ಬಂದಂಥವ್ರು. ಆ ಸಂದರ್ಭದಲ್ಲಿ ಅವರಿಗಿದ್ದಂತಹ ಒಡನಾಟ, ಅವರು ಕೊಟ್ಟಂತಹ ಪ್ರೀತಿ, ಅವರು ಕೊಟ್ಟಂತಹ ತಾಯಿ ಮಮತೆ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ನೆನೆಸ್ಕೊಳ್ತಾರೆ. ಪಕ್ಷಾತೀತವಾಗಿ ದೇವೇಗೌಡರಾಗಿರ್ಬೋದು ಅಥವಾ ಚೆನ್ನಮ್ಮ ಅವರಾಗಿರಬಹುದು, ಅವರನ್ನ ನೆನಪು ಮಾಡ್ಕೊಳ್ಳುವಂಥವ್ರು ಅಥವಾ ಅವರ ಹಿಂದಿನ ಆ ಗಳಿಗೆಯನ್ನ, ಸಂದರ್ಭಗಳನ್ನ ಸ್ಮರಿಸುವಂಥವ್ರ ಸಂಖ್ಯೆ ಜಾಸ್ತಿನೇ ಇದೆ. ಈಗ ಜಿಟಿ ದೇವೇಗೌಡರು ಕೂಡ ಹೌದು, ಪಕ್ಷದಲ್ಲೇ ಇದ್ದಿದ್ರು ಕೂಡ ಇತ್ತೀಚೆಗೆ ಒಂದಷ್ಟು ಅವರ ಮಧ್ಯೆ ಭಿನ್ನಾಭಿಪ್ರಾಯ, ಅದು ಇದು ಏನೇ ಇದ್ರೂ ಕೂಡ, ಅವರು ಮತ್ತೆ ಕುಮಾರಸ್ವಾಮಿ ಅವರ ನಡುವೆ ಏನೇ ಇದ್ರೂ ಕೂಡ ಆ ತಾಯಿ ಮಮತೆ ಅನ್ನೋದು ಇದೆಯಲ್ಲ, ಅವ್ರು ಕೊಟ್ಟಂತಹ ಪ್ರೀತಿ ಇದೆಯಲ್ಲ, ಅವರನ್ನ ಇಲ್ಲಿವರೆಗೂ ಕರೆಸ್ಕೊಳ್ಳುತ್ತೆ. ಅಂತಿಮ ದರ್ಶನವನ್ನು ಪಡೆಯೋದಕ್ಕೆ ಜಿಟಿ ದೇವೇಗೌಡರು ಆಗಮಿಸಿದ್ದಾರೆ. ಬೆಂಗಳೂರಿನ ಪದ್ಮನಾಭನಗರದಲ್ಲಿ ಟೈಟ್ ಸೆಕ್ಯೂರಿಟಿಯನ್ನು ವಿಧಿಸಲಾಗಿದೆ. ದೇವೇಗೌಡರ ಮನೆಯ ಸುತ್ತಮುತ್ತ ಹೈ ಅಲರ್ಟ್. ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರೋದ್ರಿಂದ ಭದ್ರತೆಯನ್ನು ಒದಗಿಸಲಾಗ್ತಾ ಇದೆ. ನಾಳೆ ಬೆಳಿಗ್ಗೆ 9 ಗಂಟೆಯಿಂದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಪದ್ಮನಾಭನಗರ ಮೈದಾನದಲ್ಲಿ ಅಂತಿಮ ದರ್ಶನದ ವ್ಯವಸ್ಥೆಯನ್ನ, ಆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಆದರೆ ಯಾವಾಗ ಈ ವಿಚಾರ ತಿಳಿತೋ, ಅಮ್ಮನನ್ನ ನೋಡಬೇಕು, ಅವರ ಅಂತಿಮ ದರ್ಶನವನ್ನ ಪಡಿಬೇಕು ಅಂತ ಹೇಳಿ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ಅವರ ಬೆಂಬಲಿಗರು ಆಗಮಿಸ್ತಾ ಇದ್ದಾರೆ, ಕಾರ್ಯಕರ್ತರು ಆಗಮಿಸ್ತಾ ಇದ್ದಾರೆ, ಅವರ ಕುಟುಂಬಸ್ಥರಂತೂ ಬರ್ತಾ ಇದ್ದಾರೆ, ನಾವು ಗಮನಿಸ್ತಾ ಇರೋ ಹಾಗೆ. ಆದರೆ ಈಗಲೇ ಆ ರೀತಿ ಒಂದಷ್ಟು ಜನ ಸೇರೋದು, ಗಲಾಟೆ ಗದ್ದಲಗಳು ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸ್ ಭದ್ರತೆಯನ್ನು ಒದಗಿಸಲಾಗಿದೆ. ಇನ್ನು ಚೆನ್ನಮ್ಮರ ಅಂತಿಮ ದರ್ಶನ ಪಡೆಯೋದಕ್ಕೆ ಸೂರಜ್ ರೇವಣ್ಣ ಅವರು ಕೂಡ ಆಗಮಿಸುತ್ತಾರೆ. ಬೆಂಗಳೂರಿನ ಪದ್ಮನಾಭನಗರದಲ್ಲಿರುವಂತಹ ಎಚ್ಡಿಡಿ ನಿವಾಸದಲ್ಲಿ ಈಗ ಪಾರ್ಥಿವ ಶರೀರ ಇದೆ. ಈಗಾಗಲೇ ಅಜ್ಜಿ ಅಂತಿಮ ದರ್ಶನಕ್ಕೆ ಬಂದಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಕ್ಕಿದೆ. ಸೂರಜ್ ರೇವಣ್ಣ ಕೆಲವು ಘಟನೆಗಳಿಂದ ಅವರು ಜೈಲಿನಲ್ಲಿ ಇರಬೇಕಾಯಿತು. ಆದರೆ ಈಗ ಅಜ್ಜಿಯ ಅಂತಿಮ ದರ್ಶನಕ್ಕೆ ಅವರು ಆಗಮಿಸಿದ್ದಾರೆ.